ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದಿನಕ್ಕೊಂದು ಸ್ವರೂಪವನ್ನು ಪಡಿತಾ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಹೌದು, ನಾಯಿ ಬಾಲವನ್ನ ಅಲ್ಲಾಡಿಸಬಾರದು. ಮಹದೇವಪ್ಪ ಅವರ ಮುಯ್ಯಿಗೆ ಮುಯ್ಯಿ ಸ್ಟೇಟ್ಮೆಂಟ್. ಪವರ್ ಶೇರ್ ಗಲಾಟೆ ಗ್ಯಾಪ್ನಲ್ಲಿ ದಲಿತ ಸಿಎಂ ಕಾರ್ಡ್ ಅನ್ನು ಪ್ಲೇ ಮಾಡಿದ್ದಾರೆ. ಇಷ್ಟು ದಿನ ಬ್ಯಾಲೆನ್ಸಿಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂತಹ ಮಹದೇವಪ್ಪ ಇದ್ದಕ್ಕಿದ್ದ ಹಾಗೆ ರಿವರ್ಸ್ ಗೇರ್ನಲ್ಲಿ ಹೋಗ್ತಿದ್ದಾರೆ. ನಾಯಿ ಬಾಲದ ಮಾತನಾಡಿ ಸಿಎಂ ಆಪ್ತ ಅಖಾಡಕ್ಕಿಳಿದ್ರ. ಡಿಸಿಎಂ ಡಿಕೆ ಶಿವಕುಮಾರ್ ಟೀಮ್ಗೆ ಟಕ್ಕರನ್ನು ಕೊಟ್ರ ಮಹದೇವಪ್ಪ ಅವರು ಅನ್ನುವಂತಹ ಪ್ರಶ್ನೆ. ಮಹದೇವಪ್ಪ ಅವರ ಈ ಸ್ಟೇಟ್ಮೆಂಟ್ಗೆ ಡಿಕೆ ಶಿವಣ್ಣ ಕೆರಳಿ ಕೆಂಡವಾಗಿತ್ತು. ಅದಕ್ಕೆ ಹೌದು, ನಾವು ಪಕ್ಷದ ನಿಷ್ಠಾವಂತ ನಾಯಿಗಳು ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದರು. ಈಗ ಇದೇ ಎಚ್ ಸಿ ಮಹದೇವಪ್ಪ ಅವರು, ಇದೇ ಸಿಎಂ ಆಪ್ತ ಬಳದಲ್ಲಿ ಗುಣಿಸಿಕೊಂಡಿರುವಂತಹ ಮಹದೇವಪ್ಪ ಅವರು ದಲಿತ ಸಿಎಂ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ. ಯಾವ್ಯಾವಾಗ ಸಿದ್ದರಾಮಯ್ಯ ಕುರ್ಚಿಗೆ ಪಕ್ಷದ ಒಳಗಿದ್ದವರೇ ಕೈ ಹಾಕೋದಕ್ಕೆ ಬರ್ತಾರೋ ಆಗೆಲ್ಲ ದಲಿತ ಸಿಎಂ ಕಾರ್ಡ್ ಪ್ರಯೋಗಿಸುವಂತಹ ಒಂದು ಪ್ಲಾನ್ ಆಗಿದೆ, ಆ ರೀತಿಯ ಪ್ರಯತ್ನ ಆಗಿದೆ. ಈಗ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ದೆಹಲಿಗೆ ವರಿಷ್ಠರು ಕರೀತಾ ಇದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ದಲಿತ ಕಾರ್ಡ್ ಪ್ಲೇ ಆಗೋಗ್ತಾ ಇರುವಂತಹದ್ದು ಕುತೂಹಲ ಕಾರಣವಾಗ್ತಾ ಇದೆ. ಮಹದೇವಪ್ಪ ವಿರುದ್ಧ ಡಿಕೆ ಆಪ್ತರು ಮುಗಿಬಿದ್ದಿದ್ದಾರೆ. ಬಡ್ಡಿ ಸಮೇತ ಅಸಲನ್ನ ಚುಕ್ತ ಮಾಡುವ ರಾಜಕಾರಣ. 2018ರ ಚುನಾವಣೆ ನೆನಪಿಸಿ ಟಕ್ಕರ್ ಕೊಟ್ಟಿದೆ ಡಿಕೆ ಟೀಮ್. ನಾಯಿ ಬಾಲ ಅಲ್ಲಾಡಿಸಬಾರ್ದು ಎಂದಿದ್ದ ಮಹದೇವಪ್ಪ ಅವರಿಗೆ ಟಾಂಗ್. ಒಬ್ಬರ ಮೇಲೆ ಒಬ್ಬರಂತೆ ಮಾತಿನ ಬರೆ ಹಾಕ್ತಾ ಇದ್ದಾರೆ. ಬಡ್ಡಿ ಸಮೇತ ತೀರಿಸಲು ದಲಿತ ಸಿಎಂ ಅಸ್ತ್ರ ಪ್ರಯೋಗ ಅಂತ ಹೇಳ್ತಿದ್ದಾರೆ. ಡಿಕೆಶಿಗೆ ಚೆಕ್ ಇಡುವಂತಹ ತಂತ್ರನ ಅಥವಾ ಈ ಆಟದ ಉದ್ದೇಶ ಬೇರೆನೇ ಇದೆಯಾ? ಇದು ಈಗಿರುವಂತಹ ಪ್ರಶ್ನೆ ಮತ್ತು ಕುತೂಹಲ. ಕಾಂಗ್ರೆಸ್ನ ವರಿಷ್ಠರು ರಾಜ್ಯ ಕಾಂಗ್ರೆಸ್ನ ಈ ಗೊಂದಲಗಳಿಗೆ ತೆರೆ ಎಳೆಯದೇ ಹೋದರೆ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಿಗಡಾಯಿಸುವ, ಮತ್ತಷ್ಟು ಜಟಿಲ ಪರಿಸ್ಥಿತಿಯನ್ನು ತಲುಪುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಮುಂದೆ ದಲಿತ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಲ್ಲ, ಆಗಬೇಕು ಒಂದು ರಾಜ್ಯದಲ್ಲಿ ಅದಕ್ಕೆ ಅವಕಾಶಗಳು ಸನ್ನಿವೇಶ ಬರಬೇಕು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಹಿಡಿದು ಸಿದ್ದರಾಮಯ್ಯರಿಂದ ಹಿಡಿದು ಎಲ್ಲರೂ ಸೇರಿ ಸೂಕ್ತವಾದಂಥ ದಲಿತ ನಾಯಕರನ್ನು ಒಂದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂರಿಸಬೇಕು. ಅದು ಎಲ್ಲರ ಆಸೆ. ಮತ್ತು ದಲಿತರು ಗಣನೀಯ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಸದಾ ಅವರು ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದಲಿತರು ವೋಟ್ ಕೊಟ್ಟು ಅವ್ರ ನಾಯಕರು ಸುಮ್ಮನೆ ಇದ್ದು ಬೇರೆಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಚರ್ಚೆಗಳು ನಡೆಯುವಾಗ ದಲಿತರು ಒಂದ್ಸಾರಿ ಮುಖ್ಯಮಂತ್ರಿ ಆಗಬೇಕು. ಇದು ಎಚ್ ಸಿ ಮಹದೇವಪ್ಪ ಅವರ ಮಾತು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ವರಿಷ್ಠರು ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದಕ್ಕೆ ನಿರ್ಧರಿಸಿದ್ದೇ ಆದರೆ ದಲಿತ ಸಿಎಂ ಅನ್ನ ಮಾಡಲಿ ಅಂಥೇಳಿ ಹೊಸ ದಾಳವನ್ನು ಉರುಳಿಸಿದಂತೆ ಕಾಣಿಸ್ತಾ ಇದೆ.